ಈ ಗೂಗಲ್ದವರು ಜಿಮಿನಿ ಅನ್ನೋದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ಏರ್ಟೆಲ್ದವರು ನಮಗೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫ್ರೀಯಾಗಿ, ಅದು ಪರ್ಪ್ಲೆಕ್ಸಿಟಿ ಅಂತ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ಚಾಟ್ ಜಿ ಪಿ ಟಿ ಅನ್ನೋದು ಮೊದಲಿಗೆ ಯಾವ ರೀತಿ ಇತ್ತಂದರೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಅದರ ಇವಾಗ ರೀಸೆಂಟಾಗಿ ಏನಿದೆ, ಕೇವಲ 400 ರೂಪಾಯಿ ಅಮೌಂಟಿಗೆ ಅಂದರೆ 400 ರೂಪಾಯಿ ದುಡ್ಡಿಗೆ ನಮಗೆ ಒಂದು ತಿಂಗಳು ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತದೆ. ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಈ ಚಾಟ್ ಜಿ ಪಿ ಟಿ ಅನ್ನೋದು ಕೂಡ ಫ್ರೀಯಾಗಿ ನಮಗೆ ಸಿಗುತ್ತೆ. ಜಿಯೋದವ್ರು ಕೂಡ ನೀವು ನೋಡ್ಬೋದು, ಜಿಮಿನಿ ಅನ್ನೋದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆ 2 TB ಅಂದರೆ 2 TB ಇನ್ಕ್ಲೂಡ್ ಸ್ಟೋರೇಜ್ ಅನ್ನೋದು ನಮಗೆ ಕೊಡ್ತಾ ಇದ್ದಾರೆ. ಒಂದು ಅಂದರೆ ಮ್ಯಾಕ್ಸಿಮಮ್ ಅಂದರೆ 2,000 ರೂಪಾಯಿ ಅಮೌಂಟ್ ಇರುವಂಥ GB ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ದಿನ ಆದರೂ ನೀವು ಕೂತು ಆಲೋಚನೆ ಮಾಡಿದ್ರೆ ಈ ಜಿಮಿನಿ ಚಾಟ್ ಜಿ ಪಿ ಟಿ ಅದು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದೆಲ್ಲ ಫ್ರೀಯಾಗಿ ಸಿಗ್ತದೆ. ಯಾಕಪ್ಪ ಮ್ಯಾಕ್ಸಿಮಮ್ ಒಂದು ವರ್ಷಿಗೆ ಮ್ಯಾಕ್ಸಿಮಮ್ ಇಲ್ಲಿಂದ್ರೆ 40,000ರಿಂದ 50,000 ರೂಪಾಯಿ ಅಮೌಂಟ್ ಇರುವಂಥ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅನ್ನೋದು ಇವಾಗ ನಿಮಗೆಲ್ಲ ಫ್ರೀಯಾಗಿ ಸಿಗ್ತದೆ. ಇವರು ನಮ್ಮ ಇಂಡಿಯಾದಲ್ಲೇ ಯಾಕೆ ಕೊಡ್ತಾ ಇದ್ದಾರೆ, US ನಲ್ಲಿ ಯಾಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಇದು ಯೂಸ್ ಮಾಡಿದ್ರೆ ಪರ್ಸನಲ್ ಡೇಟಾ ನಮಗೆ ಲೀಕ್ ಆಗುತ್ತೆ. ಇದು ನಮಗೆ ಸೇಫ್ ಇದೆ ಅಥವಾ ಇದನ್ನ ನಾವು ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದಾ? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವೆಲ್ಲ ನೋಡ್ಬೋದು, ಈ ಗೂಗಲ್ದವರು ಜಿಮಿನಿ ಅನ್ನೋದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ಏರ್ಟೆಲ್ದವರು ನಮಗೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫ್ರೀಯಾಗಿ, ಅದು ಪರ್ಪ್ಲೆಕ್ಸಿಟಿ ಅಂತ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ಚಾಟ್ ಜಿ ಪಿ ಟಿ ಅನ್ನೋದು ಮೊದಲಿಗೆ ಯಾವ ರೀತಿ ಇತ್ತಂದರೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಅದರ ಇವಾಗ ರೀಸೆಂಟಾಗಿ ಏನಿದೆ, ಕೇವಲ 400 ರೂಪಾಯಿ ಅಮೌಂಟಿಗೆ ಅಂದರೆ 400 ರೂಪಾಯಿ ದುಡ್ಡಿಗೆ ನಮಗೆ ಒಂದು ತಿಂಗಳು ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತದೆ. ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಈ ಚಾಟ್ ಜಿ ಪಿ ಟಿ ಅನ್ನೋದು ಕೂಡ ಫ್ರೀಯಾಗಿ ನಮಗೆ ಸಿಗುತ್ತೆ. ಅದರ ಜೊತೆಗೆ ಈ ಜಿಯೋದವ್ರು ಕೂಡ ನೀವು ನೋಡ್ಬೋದು, ಜಿಮಿನಿ ಅನ್ನೋದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆ 2 TB ಅಂದರೆ 2 TB ಇನ್ಕ್ಲೂಡ್ ಸ್ಟೋರೇಜ್ ಅನ್ನೋದು ನಮಗೆ ಕೊಡ್ತಾ ಇದ್ದಾರೆ. ಒಂದು ಅಂದರೆ ಮ್ಯಾಕ್ಸಿಮಮ್ ಅಂದರೆ 2,000 ರೂಪಾಯಿ ಅಮೌಂಟ್ ಇರುವಂಥ GB ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ದಿನ ಆದರೂ ನೀವು ಕೂತು ಆಲೋಚನೆ ಮಾಡಿದ್ರೆ ಈ ಜಿಮಿನಿ ಚಾಟ್ ಜಿ ಪಿ ಟಿ ಅದು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದೆಲ್ಲ ಫ್ರೀಯಾಗಿ ಸಿಗ್ತದೆ. ಯಾಕಪ್ಪ ಮ್ಯಾಕ್ಸಿಮಮ್ ಒಂದು ವರ್ಷಿಗೆ ಮ್ಯಾಕ್ಸಿಮಮ್ ಇಲ್ಲಿಂದ್ರೆ 40,000ರಿಂದ 50,000 ರೂಪಾಯಿ ಅಮೌಂಟ್ ಇರುವಂಥ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅನ್ನೋದು ಇವಾಗ ನಿಮಗೆಲ್ಲ ಫ್ರೀಯಾಗಿ ಸಿಗ್ತದೆ. ನೀವು ಒಂದು ದಿನ ಆದರೂ ಕೂತು ಆಲೋಚನೆ ಮಾಡಿದ್ರೆ ಇದೆಲ್ಲ ನಮಗೆ ಫ್ರೀಯಾಗಿ ಸಿಗ್ತದೆ. ಮೇನ್ ಇಂಪಾರ್ಟೆಂಟ್ ಇವರ ಟಾರ್ಗೆಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಅಂದರೆ ನಮ್ಮ ಇಂಡಿಯಾ. ಮೇನ್ ಇಂಪಾರ್ಟೆಂಟ್ ನಮ್ಮ ಇಂಡಿಯಾ ಮೇಲೆ ಇವರ ಟಾರ್ಗೆಟ್. ಯಾಕಪ್ಪ ನೀವು ಮೊದಲೇ ಮೇನ್ ಇಂಪಾರ್ಟೆಂಟ್ ಈ ಒಂದು ತಿಳ್ಕೊಬೇಕಂದ್ರೆ ಏನಪ್ಪ, ಮೊದಲೇ ಬಂದ್ಬಿಟ್ಟು ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಫ್ರೀಯಾಗಿ ಸಿಗ್ತದೆ. ಯಾವೊಂದು ಕಾರಣಕ್ಕೋಸ್ಕರ ಫ್ರೀಯಾಗಿ ಸಿಗ್ತಾ ಇದೆ, ಇದು ಮೊದಲು. ಸೆಕೆಂಡ್ ಬಂದ್ಬಿಟ್ಟು ನಾವು ಇದನ್ನ ಯೂಸ್ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವ, ಇದು ನಾವು ತಿಳ್ಕೊಬೇಕು. ಸೆಕೆಂಡ್. ಇನ್ನು ಥರ್ಡ್ ಬಂದ್ಬಿಟ್ಟು ಇವರು ನಮ್ಮ ಇಂಡಿಯಾದಲ್ಲೇ ಯಾಕೆ ಕೊಡ್ತಾ ಇದ್ದಾರೆ, US ನಲ್ಲಿ ಯಾಕೆ ಫ್ರೀಯಾಗಿ ಕೊಡ್ತಾ ಇಲ್ಲ, ಇದು ತಿಳ್ಕೊಬೇಕು. ಇನ್ನು ಫೋರ್ತ್ ಬಂದ್ಬಿಟ್ಟು ಇದು ಯೂಸ್ ಮಾಡಿದ್ರೆ ಪರ್ಸನಲ್ ಡೇಟಾ ನಮಗೆ ಲೀಕ್ ಆಗುತ್ತೆ, ಇದು ನಮಗೆ ಸೇಫ್ ಇದೆ ಅಥವಾ ಇದನ್ನ ನಾವು ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದಾ, ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಡೇ ನೀವು ನೋಡಿದರೆ ಸಾಕು, ಈ AI ರಿಲೇಟೆಡ್ ನಿಮ್ಗೆ ಯಾವುದೇ ರೀತಿ ಡೌಟ್ ಇರಲ್ಲ, ಪ್ರತಿಯೊಂದು ಕೂಡ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಆಗುತ್ತೆ. AI ಅಂದರೆ ಏನು, ಇದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ನೀವು ಈ ರೀತಿ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಬೇಗ ಯಾರೆಲ್ಲ ಹೊಸ ನೋಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ನೀವು ಇದೇ ರೀತಿ ನಮ್ಮಂಥ ಕ್ರಿಯೇಟರ್ಸ್ ಸಪೋರ್ಟ್ ಮಾಡಬೇಕು. ಸದ್ಯದಲ್ಲಿ ಲಕ್ಷ ಸಬ್ಸ್ಕ್ರೈಬ್ ಸಿಗುತ್ತೆ, ಬೇಗ ರೀಚ್ ಮಾಡುವಂತೆ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಗೈಸ್ ಪ್ರತಿಯೊಬ್ಬರು ಕಡೆ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಇರಬೇಕು. ಈ ಫ್ರೀ ಅನ್ನೋದು ಪ್ಲಾಟ್ಫಾರ್ಮ್ ನೀವು ನೋಡ್ಕೊಳ್ಬೋದು. ಚಾಟ್ ಜಿ ಪಿ ಟಿ ಕೂಡ ಇನ್ನು ಮುಂದಿನ ದಿನಮಾನದಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದಕ್ಕೂ ಕೆಲವೊಂದಷ್ಟು ಲಿಮಿಟ್ ಇದೆ, ಅದು ಕೂಡ ಫ್ರೀಯಾಗಿ ಸಿಗ್ತದೆ. ಜಿಮಿನಿ ಅನ್ನೋದು ಕೂಡ ಫ್ರೀಯಾಗಿ ಸಿಗ್ತದೆ. ಈ ಪರ್ಪ್ಲೆಕ್ಸ್ ಅನ್ನೋದು ಇದೊಂದು ಅಂದರೆ ಪರ್ಪ್ಲೆಕ್ಸಿಟಿ ಅನ್ನೋದು ಇದು ಕೂಡ ಫ್ರೀಯಾಗಿ ಸಿಗ್ತದೆ. ಈ ರೀತಿ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಅನ್ನೋದು ಇವೆ ಎಲ್ಲ ನಮಗೆ ಫ್ರೀಯಾಗಿ ಸಿಗ್ತದೆ. ಒಂದು ದಿನ ಆದರೂ ನೀವು ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾಕೆ ಮ್ಯಾಕ್ಸಿಮಮ್ 40,000ರಿಂದ 50,000 ರೂಪಾಯಿ ಅಮೌಂಟ್ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ನಾವು, ಇಷ್ಟೆಲ್ಲ ದುಡ್ಡಿಂದೆಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾಕೆ ಅದು ಒಂದು ದಿನ ಅಂದರೆ ನೀವು ಆಲೋಚನೆ ಮಾಡಿದ್ರೆ ಯಾರೂ ಆಲೋಚನೆ ಮಾಡಿಲ್ಲ. ಯಾಕಪ್ಪ ಅಂದರೆ ತುಂಬ ಸಿಂಪಲ್, ನಾನು ನಿಮಗೆ ಕ್ಲಿಯರ್ ಹೇಳ್ಬೇಕು. ಎಲ್ಲರಿಗೆ ಹೇಳ್ತಿದ್ದೀನಿ ಇಷ್ಟೆಲ್ಲ ಫ್ರೀಯಾಗಿ ಸಿಗ್ತದೆ. ಯಾಕೆ ಏನು ಅದನ್ನ ಮೇನ್ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ನನಗೆ ಮೊದಲನೇ ಬಂದ್ಬಿಟ್ಟು ನೀವು ತಿಳ್ಕೊಬೇಕಾದ ಇನ್ಫಾರ್ಮೇಷನ್ ಅಂದರೆ AI ಅಂದರೆ ಏನು,
ಇದು ಅರ್ಥ ಮಾಡ್ಕೊಳ್ಳಿ. ಎ ಅಂದ್ರ ತಕ್ಷಣ ನಿಮ್ಗೆಲ್ಲ ಕೂಡ ಗೊತ್ತಿದೆ ಏನಪ್ಪ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಿಮಗೆ ಕ್ಲಿಯರ್ ಹೇಳ್ಬೇಕಂದ್ರೆ ಅತಿ ಹೆಚ್ಚು ಬುದ್ಧಿವಂತ ಅಂತ ಅನ್ಬೋದು. ಅಂದ್ರೆ ಅತಿ ಹೆಚ್ಚು ಬುದ್ಧಿವಂತನ ಅಂತಾನು ಅನ್ಬೋದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬಂದ್ಬಿಟ್ಟಿದೆ ಆಕ್ಚುಲ್ ಮುಟ್ಟು. ಯಾಕಪ್ಪ ಅಂದ್ರೆ ಎ ಅನ್ನೋದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ನೀವು ಯೂಸ್ ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ, ಪ್ರತಿದಿನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ ಆಕ್ಚುಲ್ ಮುಟ್ಟು. ಆಲ್ಮೋಸ್ಟ್ ಈ ಎ ಅನ್ನೋದು ಪ್ಲಾಟ್ಫಾರ್ಮ್ ಅನ್ನೋದು ಆಲ್ಮೋಸ್ಟ್ ನೀವು ನೋಡ್ಬೋದು. ಮೊದಲನೇ ಮುಟ್ಟು ಇದು ಫ್ರೀಯಾಗಿ ಯಾವೊಂದು ಕಾರಣಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಮುಟ್ಟು ಇದು ಫ್ರೀಯಾಗಿ ಯಾವ ರೀತಿ ಕೊಡ್ತಾ ಇದ್ದಾರೆ ಈ ಪ್ಲಾಟ್ಫಾರ್ಮ್ ಅನ್ನೋದು ನೀವು ನೋಡ್ಕೊಬೋದು. ಗೂಗಲ್ ಜಿಮಿನಿ ಆಗಿರ್ಬೋದು, ಮತ್ತು ಈ ಪಿರ್ಪೆಲೆಕ್ಸ್ ಆಗಿರ್ಬೋದು, ಚಾಟ್ ಜಿಪಿಟಿ ಆಗಿರ್ಬೋದು. ಈ 2GB ಅಂದರೆ ಜಿಯೋದ್ರ 2TB GB ಅಲ್ಲ 2TB ನಮಗೆ ಸ್ಟೋರೇಜ್ ಫ್ರೀಯಾಗಿ ಕೊಡ್ತಾರೆ. ಯಾವೊಂದು ಕಾರಣಕ್ಕೋಸ್ಕರ ಫ್ರೀಯಾಗಿ ಈ ಪ್ಲಾಟ್ಫಾರ್ಮ್ಗಳು ನಮಗೆ ಕೊಡ್ತಾ ಇದೆ ಅಂದರೆ ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವೊಂದು ಕಾರಣಕ್ಕೋಸ್ಕರ ಅಂದರೆ ಅವ್ರಿಗೆ ಈ AI ಏನಾಗಬೇಕಾಗಿದೆ ಅಂದ್ರೆ ನಾವು ಮಾಡುವಂಥ ಕೆಲಸ ಅಂತ ತಕ್ಷಣ ನೀವು ಅನ್ಬೋದು ನಾವು ಪ್ರತಿದಿನ ಮಾಡುವಂಥ ಕೆಲಸ ಅಲ್ಲ. ನಾವು ಮಾಡೋವಂಥ ಈ IT ಕಂಪ್ನಿ ನಮ್ಮಲ್ಲಿ ಇದ್ದಂಥ ಮೈಂಡಲ್ಲಿ ಇದ್ದಂಥ ನಾಲೆಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಬೇಕಾಗಿದೆ. ಯಾವೊಂದು ಕಾರಣಕ್ಕೋಸ್ಕರ ಅವರು ಫ್ರೀ ಕೊಡ್ತಾ ಇದ್ದಾರೆ ಇವಾಗ ಅಂದರೆ AI ಏನು ಮಾಡ್ತಾರೆ, ಟೆಸ್ಟಿಂಗ್ ಮಾಡ್ತಾರೆ. ಟೆಸ್ಟಿಂಗ್ ಅಂದರೆ ಅತಿ ಹೆಚ್ಚು ನಮ್ಮ ನಮ್ಮ ಇಂಡಿಯಾದಲ್ಲಿ ಹಲವಾರು ರೀತಿ ಮೈಂಡ್ಗಳಿದೆ, ಒಂದೇ ರೀತಿ ಮೈಂಡ್ ಇಲ್ಲ. ಅವ್ರು ಏನು ಮಾಡ್ಬೇಕಂತಂದ್ರೆ ಅವರ ಒಂದು AI ಸಿಸ್ಟಮ್ ಅನ್ನೋದು ಇಂಪ್ರೂವ್ ಮಾಡೋದಕ್ಕೆ, ಅತಿ ಜಾಸ್ತಿ ಇಂಪ್ರೂವ್ ಮಾಡೋದಕ್ಕೆ ಒಂದು ಮನುಷ್ಯ ಯಾವ ರೀತಿ ಆಲೋಚನೆ ಮಾಡ್ತಾರೆ, ಮೈಂಡಲ್ಲಿ ಯಾವ ರೀತಿ ಸೆಟ್ ಇದೆ ಅದಕ್ಕಿಂತ ಡಬಲ್ ಇಂಪ್ರೂವ್ ಆಗಬೇಕು, ತುಂಬ ಆಗಬೇಕು, ಇಂಪ್ರೂವ್ ಆಗಬೇಕು, ಪ್ರೊಫೆಷನಲ್ ಆಗಿ ಆಗಬೇಕು, ಯೂಸ್ ಆಗ್ಬೇಕಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಇವಾಗ ಫ್ರೀ ಅನ್ನೋದು ಕೊಡ್ತಾ ಇದ್ದಾರೆ. ಫ್ರೀ ಅಂದ ತಕ್ಷಣ ನೀವು ನೋಡಬಹುದು ಯಾವ ರೀತಿ ಅಂದರೆ ಈಗ ನಾವು ಮೈಂಡಲ್ಲಿ ಯಾವುದೋ ಒಂದು ಚೆಕ್ ಮಾಡ್ತೀವಿ. ಮೈಂಡಲ್ಲಿ ಅಂದರೆ ಯಾವ ರೀತಿ ಅಂದರೆ ಒಬ್ಬ ಮನುಷ್ಯ ಅಂದರೆ ಈಗ ನಾನು ಇದ್ದೀನಂದ್ರೆ ನನ್ನ ಮೈಂಡೇ ಬೇರೆ, ನನ್ನ ಮೈಂಡ್ ಸೆಟ್ಟೇ ಬೇರೆ. ನೀವು ಇದ್ದೀರಂದ್ರೆ ನಿಮ್ಮ ಮೈಂಡ್ ಸೆಟ್ಟೇ ಬೇರೆ. ನೀವು ಏನು ಬೇಕಾದ್ರೂ ನೀವು ಇದು ಮಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರೇನು ಮೈಂಡಲ್ಲಿ ಹಿಡ್ಕೊಂಡು ಏನು ಮಾಡಿದ್ರೆ ಈ ಫ್ರೀ ಅನ್ನೋದು ಕೊಟ್ಟಿದ್ದಾರೆ. ಈ ಫ್ರೀನಿಂದ ಏನಾಗುತ್ತೆ ಅವರೊಂದು ಏನು ಸಿಸ್ಟಮ್ ಇದೆ ಅದು ಪ್ರೊಫೆಷ್ನಲಾಗಿ ಜಾಸ್ತಿ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗೋ ಒಂದು ಕಾರಣಕ್ಕೋಸ್ಕರ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಅನ್ಬೋದು ಬ್ರದರ್ ಇದು US ಕೊಡ್ಬೋದಾಗಿತ್ತು, ಆದ್ರೆ ಬಟ್ ನಮ್ಮ ಇಂಡಿಯಾದಲ್ಲಿ ಯಾಕೆ ಕೊಟ್ಟಿದ್ದಾರೆ? ನಮ್ಮ ಇಂಡಿಯಾದಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಷ್ಟೋ ನಮ್ಮ ಸ್ಟೇಟ್ಗಳಿದೆ. ಆ ಸ್ಟೇಟಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿ ಇದ್ದಾರೆ. ಅವ್ರ ಮೈಂಡ್ ಬೇರೆ, ಇವ್ರ ಮೈಂಡ್ ಬೇರೆ, ಎಲ್ಲ ಬೇರೆ ಬೇರೆ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಫ್ರೀ ಅನ್ನೋದು ಕೊಟ್ಟಿದ್ದಾರೆ. ಫ್ರೀ ಕೊಟ್ಟಿದ್ದಾರೆ ಅಂದರೆ ಅವರು ಸುಮ್ಮನೆ ಕೊಟ್ಟಿಲ್ಲ, ಇವಾಗ ಫ್ರೀ ಕೊಟ್ಟಿದ್ದಾರೆ. ಇವಾಗ ಅವರೊಂದು AI ಅನ್ನೋದು ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಇಂಪ್ರೂವ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇದ್ದಂಥ ನಾಲೆಜ್ ಎಲ್ಲ ತಗೊಂಡು ಇಂಪ್ರೂವ್ ಮಾಡಿ ಎಲ್ಲ ಆದ ನಂತರ ನಿಮಗೆ ಇದೇ ಮಾರಿ ಹಬ್ಬ ಅದ್ರ ಬಟ್ ಇವಾಗ ಫ್ರೀ ಅನ್ನೋದು ಕೊಡ್ತಾ ಇದ್ದಾರೆ. ಇದು ಮೇನ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು ಫ್ರೀಯಾಗಿ ಕೊಡ್ಬೇಕಂದ್ರೆ ಮೇನ್ ಉದ್ದೇಶ ಅವರೊಂದು AI ಅನ್ನೋದು ಇಂಪ್ರೂವ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಇದು ಮೊದಲು. ಸೆಕೆಂಡ್ ಬಂದ್ಬಿಟ್ಟು ಇವರು ಅತಿ ಹೆಚ್ಚು ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಬಂದಿದ್ದಾರೆ ಅಂದರೆ ನಮಗೆ ಕ್ಲಿಯರ್ ಈಗಾಗಲೇ ಕೂಡ ಹೇಳಿದ್ದೀನಿ ಏನಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಸ್ಟೇಟ್ಗಳಿದೆ, ಎಷ್ಟೋ ಲ್ಯಾಂಗ್ವೇಜ್ ಮಾತಾಡ್ತೀವಿ, ಎಷ್ಟೋ ಅವ್ರ ಮೈಂಡ್ ಇದೆ, ಅದೆಲ್ಲ ಅವ್ರು ಏನು ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು. ಅವ್ರು AI ಅನ್ನೋದು ಇಂಪ್ರೂವ್ ಮಾಡಬೇಕು. ಅವ್ರು ಒಟ್ಟಾರೆ ಹೇಳ್ಬೇಕಾದ್ರೆ ಅವ್ರು AI ಇಂಪ್ರೂವ್ ಆಗಬೇಕು, ಟೆಸ್ಟಿಂಗ್ ಆಗಬೇಕು, ಪ್ರೊಫೆಷನಲ್ ಆಗಿ ಅಂದರೆ ಒಬ್ಬ ಮನುಷ್ಯ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅದಕ್ಕಿಂತ ಡಬಲ್ ಆಗಿ ಆಗ್ಬೇಕಂತೇಳಿ ಅವರು ಈ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲ್ ಮುಟ್ಟು. ಇನ್ನು ಮೂರನೇದು ಬಂದ್ಬಿಟ್ಟು ಇದು ಫ್ರೀ ಕೊಡೋದಕ್ಕೆ ಉದ್ದೇಶ ಇದು, ಇವರು ಮೇನ್ ಉದ್ದೇಶ ಏನಂದ್ರೆ ಈಗ ನೀವು ನೋಡ್ಬೋದು ಇದಕ್ಕೆ ಫ್ರೀ ಆಗಿದ ತಕ್ಷಣ ಇದು ಹಂಗೆ ಕೊಡ್ತಲ್ಲ, ಇದಕ್ಕೆ ಕೆಲವೊಂದಷ್ಟು ಬ್ರ್ಯಾಂಡ್ಗಳು ಕೈ ಜೋಡಿಸಿದೆ. ಕೈ ಅಂದರೆ ಮೊದಲಿಗೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡು ನಾವು ಯೂಸ್ ಮಾಡಬೇಕು ಆಗಿತ್ತು, ಅದ್ರ ಬಟ್ ಇವಾಗ ಆಗಿಲ್ಲ. ಇವಾಗ ಏನಂದ್ರೆ ನೀವು ಏನಾದರೂ ಏರ್ಟೆಲ್ ಯೂಸಲ್ಲಿ ಆದರೆ ಪಿಪಲೆಕ್ಸ್ ಸಿಟಿ ಅಂತ ಬಂದ್ಬಿಟ್ಟು ಅದೊಂದು ಸಿಗುತ್ತೆ ನಿಮಗೆ, ಅದ್ರ ಮೂಲಕ ನೀವು ಯೂಸ್ ಮಾಡ್ಬೋದು. ನೀವೇನಾದರೂ ಜಿಯೋದವ್ರು ಇದ್ದರೆ ನಿಮಗೆ ಗೂಗಲ್ ಜಿಮಿನಿ ಸಿಗುತ್ತೆ, ಅದ್ರ ಜೊತೆಗೆ 2TB ಸ್ಟೋರೇಜ್ ಇನ್ಕ್ಲೂಡ್ ಸಿಗುತ್ತೆ. ಇದೆಲ್ಲ ಸಿಗಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಅವರು ಕೆಲವೊಂದಷ್ಟು ಬ್ರ್ಯಾಂಡ್ ಜೊತೆ ಕೊಲ್ಯಾಬ್ ಆಗಿದ್ದಾರೆ. ಅದರಲ್ಲಿ ಮೊದಲನೇ ಮುಟ್ಟು ಏರ್ಟೆಲ್, ನಾನು ನಿಮಗೆ ಹೇಳೋದು ಜಿಯೋ, ಇವೆರಡು ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲರ್ಸ್ ಇದೆ ಅಂದರೆ ನಮ್ಮ ಇಂಡಿಯನ್ ಪಾಪ್ಯುಲಾರಿಟಿ ಎಷ್ಟಿದೆ ನಮ್ಮ ಇಂಡಿಯನ್ ಅಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 147 ಕೋಟಿ ಜನ ನಮ್ಮ ಇಂಡಿಯಾದಲ್ಲಿದ್ದಾರೆ. ಅಂದರೆ ನಮ್ಮ ಇಂಡಿಯನ್ ಪೀಪಲ್ಸ್ ಬಂದ್ಬಿಟ್ಟು ಅದರಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 90 ಮಿಲಿಯನ್ ಯೂಸರ್ಸ್ ಈ ಜಿಯೋ ಮತ್ತು ಈ ಏರ್ಟೆಲ್ ಅನ್ನೋ ಸಿಮ್ ಅನ್ನೋದು ಯೂಸ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅದರ ಎಷ್ಟು 90 ಮಿಲಿಯನ್ ಯೂಸ್ ಮಾಡ್ತಾರೆ. ಹಾಗಿದ್ರೆ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಶಾಕ್ ಆಗಿಬಿಡ್ತಾರೆ. ಎಷ್ಟು ಅಂದ್ರೆ 112 ಮಿಲಿಯನ್ ಅಂದರೆ 112 ಮಿಲಿಯನ್ ಜನ ಮೊಬೈಲ್ ಅನ್ನೋದು ಯೂಸ್ ಮಾಡ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ಯೂಸರ್ಸ್ ಯೂಸ್ ಮಾಡುವಂಥ ಮೊಬೈಲ್ ಬಂದ್ಬಿಟ್ಟು 90 ಮಿಲಿಯನ್ ಮೊಬೈಲ್ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಅದರಲ್ಲಿ ಮೊಬೈಲ್ ಯೂಸ್ ಮಾಡುವಂಥ ಜನ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏರ್ಟೆಲ್ ಈ ಜಿಯೋ ಸಿಮ್ ಅನ್ನೋದು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಕಂಪನಿಗಳು ಏನು ಮಾಡಿದೆ, ಕೆಲವೊಂದಷ್ಟು ಕಂಪನಿ ನಮ್ಮ ಏನು ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾರಲ್ಲ ಅವ್ರ ಜೊತೆ ಕೊಲ್ಯಾಬ್ ಮಾಡಿದ್ದಾರೆ.
ಅವ್ರ ಜೊತೆ ಕೊಲ್ಯಾಬ್ ಮಾಡಿದ್ದಾರೆ. ಅವ್ರ ಜೊತೆ ಕೊಲ್ಯಾಬ್ ಮಾಡಿ ಏನು ಮಾಡಿದ್ದಾರೆ, ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಏರ್ಟೆಲ್ದವ್ರು ಕೊಡ್ತಾ ಇದ್ದಾರೆ, ಜಿಯೋದವ್ರು ಕೊಡ್ತಾ ಇದ್ದಾರೆ. ಮತ್ತೇನು ಬೇಕು ನಿಮಗೆ, ಫ್ರೀಯಾಗಿ ಸಿಗುತ್ತೆ. ಈ ಏರ್ಟೆಲ್ ಜಿಯೋದವ್ರಿಗೆ 1 ವರ್ಷ ಫ್ರೀ, ಮತ್ತು ಏರ್ಟೆಲ್ದವ್ರಿಗೆ PPLX ಈ ರೀತಿ ಫ್ರೀ. ಇನ್ನು ChatGPT ಕೂಡ ಒಂದು ಕೆಲವೊಂದು ದಿನಗಳಲ್ಲಿ ಇದು ಕೂಡ ಫ್ರೀ ಅನ್ನೋದು ಸಿಗುತ್ತೆ. ಈ ರೀತಿ ಫ್ರೀ ಅನ್ನೋದು ಕೊಡ್ತಾ ಇದ್ದಾರೆ. ಆದರೆ ಬಟ್ ಇವಾಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದರೆ ಬಟ್ ಮುಂದಿನ ದಿನಮಾನದಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಇವಾಗ ಅವರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ದುಡ್ಡು ಕಟ್ಟಿ ತೊಗೋಬೇಕು. ಯಾವತ್ತು ಅಂದರೆ ಎಕ್ಸಾಂಪಲ್ ನಮಗೆ ಕ್ಲಿಯರ್ ಆಗ್ಬೇಕಾದ್ರೆ 2025 2026ರಲ್ಲಿ ಜಿಯೋ ಅನ್ನೋದು ಬಂತು. ನಿಮ್ಗೆಲ್ಲರಿಗೂ ಗೊತ್ತಿದೆ. ಜಿಯೋ ಮೊಬೈಲ್ ಅವಾಗ ಜಿಯೋ 4G ಈ ರೀತಿ ಕೆಲವೊಂದಷ್ಟು 3G ಅಂತ ಈ ರೀತಿ ಒಂದು ಸಿಮ್ ಬಂತು. ಅವಾಗ ಅದು ಫ್ರೀಯಾಗಿ ಕೊಡ್ತು. ಅವಾಗ ಯಾವುದೇ ರೀತಿ ದುಡ್ಡು ಬೇಕಾಗಿಲ್ಲ ಅವರಿಗೆ. ಫ್ರೀಯಾಗಿ ಯಾವುದೇ ರೀತಿ ಬೇಡ, ಜಸ್ಟ್ ನೀವು ಫ್ರೀಯಾಗಿ ಸಿಮ್ ಯೂಸ್ ಮಾಡಿ, ಮತ್ತು ನಿಮಗೆ ಇಷ್ಟು ಚಾನೆಲ್ಸ್ ಬರುತ್ತೆ, ಮತ್ತು ಪರ್ ಡೇ ಇಷ್ಟು ಇಂಟರ್ನೆಟ್ ಬರುತ್ತೆ ಅಂತ ಕೊಡ್ತು. ಅಂದರೆ 4G ಈ ರೀತಿ ಇಂಟರ್ನೆಟ್ ಬರುತ್ತೆ ಅಂತ ಕೊಟ್ಟರು. ಅದರ ನಂತರ ಹೋಗ್ತಾ ಮುಂದಿನ ದಿನಮಾನದಲ್ಲಿ ಏನಾಯಿತು, ಈಗ ನಿಮ್ಗೆ ಹೇಳೋದು ಬೇಡ, ಅವ್ರು ಎಷ್ಟು ಚಾರ್ಜಸ್ ಮಾಡ್ತಾಯಿದ್ದಾರೆ, ದುಡ್ಡು ಕಟ್ಟೆ. ಅದೇ ರೀತಿ ಕೂಡ AI ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರ ಸಿಸ್ಟಮ್ಸ್ ಅನ್ನೋದು ಇಂಪ್ರೂವ್ ಮಾಡ್ತಾಯಿದ್ದಾರೆ. ಇಂಪ್ರೂವ್ ಮಾಡಿ ಈಗ ಟೆಸ್ಟಿಂಗ್ ಮಾಡ್ತಾಯಿದ್ದಾರೆ. ಟೆಸ್ಟಿಂಗ್ ಆದ ನಂತರ ಅದೇನಾಗುತ್ತಾ, ನಮ್ಮಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಎಲ್ಲ ಅವ್ರು ಕಲೆಕ್ಟ್ ಮಾಡಿ ಅವರೊಂದು ಏನಿದೆ ಅಲ್ಲ ಅಂದರೆ ಸಿಸ್ಟಮು, ಅದನ್ನ ಇಂಪ್ರೂವ್ ಮಾಡಿ ಏನು ಮಾಡ್ಬೇಕಂತಾರೆ, ಮುಂದಿನ ದಿನಮಾನದಲ್ಲಿ ಅವ್ರು ಏನು ಮಾಡ್ತಾರೆ, ನಿಮ್ಗೊಂದು ಕೊಡ್ತಾರೆ, ಒಂದು ನಿಮ್ಮ ಕೈಯಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಇವು 1 ತಿಂಗಳಿಗೆ ಇಷ್ಟು ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳಿದ್ರೆ ಮ್ಯಾಕ್ಸಿಮಮ್ 2000 3000 ಈ ರೀತಿ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ ಇಷ್ಟು ಅಮೌಂಟ್ ಇದೆ ತೊಗೊಳ್ಳಿ ಅಂತ ಬಂದ್ಬಿಟ್ಟು ಆವಾಗ ನೀವು ತಗೊಳ್ಳೇಬೇಕಾಗುತ್ತೆ ದುಡ್ಡು ಕಟ್ಟಿ. ಯಾಕಂದರೆ ನಮಗಿಂತ ಹೆಚ್ಚು ಆಲೋಚನೆ ಆಗ್ತಾರೆ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಈ AI ಅನ್ನೋದು ಈಗಿನ ದಿನಮಾನದಲ್ಲಿ ಪ್ರತಿಯೊಬ್ಬರು ಕಡೆ ಯೂಸ್ ಮಾಡ್ತಾರೆ. ಆದರೆ ಬಟ್ ಇದು ಅಷ್ಟು ವರ್ಕ್ ಆಗುತ್ತೆ, ಅಷ್ಟು ಈಗಿನ ದಿನಮಾನದಲ್ಲಿ ಅಷ್ಟು ವರ್ಕ್ ಆಗಲ್ಲ. ಮ್ಯಾಕ್ಸಿಮಮ್ 20-30% ನಮಗೆ AI ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ ನಾವು ಏನೋ ಟಾಪಿಕ್ ಬಗ್ಗೆ ಸರ್ಚ್ ಮಾಡಬೇಕು, ಯಾವುದೊಂದು ಟೈಟಲ್ ಆಗಿರೋದು ಏನೋ ಒಂದು ಸರ್ಚ್ ಮಾಡೋಕೆ AI ನಮಗೆ 1 ವರ್ಷ ಅಂದರೆ ಈಗ ಮ್ಯಾಕ್ಸಿಮಮ್ ನಾವು ಆಫ್ಲೈನ್ ಈಗ ಬೇರೆ ಯೂಟ್ಯೂಬ್ ಅಲ್ಲಿ ಇಲ್ಲಿ ಸರ್ಚ್ ಮಾಡಿದ್ರೆ ಮ್ಯಾಕ್ಸಿಮಮ್ 1 ಅವರ್ಸ್ 2 ಅವರ್ಸ್ ತಗೋಂಥ ಕೆಲಸ AI ಅನ್ನೋದು ಕೇವಲ 30-40 ನಿಮಿಷ ಒಳಗಡೆ ಆಗುತ್ತೆ. ಈ ರೀತಿ ಆಗುತ್ತೆ, ಯೂಸ್ ಆಗುತ್ತೆ. ಯೂಸ್ ಮಾಡಿದರೆ ಒಳ್ಳೇದಕ್ಕೆ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಈ ರೀತಿ. ಆದ್ರೆ ಬಟ್ ಇವ್ರು ಪ್ರೊವೈಡ್ ಮಾಡ್ತಾ ಇರೋದು ಯಾವೊಂದು ಕಾರಣಕ್ಕೋಸ್ಕರ ಅವ್ರ ಮೈಂಡಲ್ಲಿರೋದು ಅವರು AI ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರ ಈ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಗಳನ್ನು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅವ್ರ ಮೇನ್ ಟಾರ್ಗೆಟ್ ಈ ಏರ್ಟೆಲ್ದವರು ಮತ್ತು ಈ ಜಿಯೋದವ್ರ ಜೊತೆ ಎರಡು ಜೊತೆ ಕೊಲೆಯಾಗಿ ಈಗ ಅಮೌಂಟ್ ಅನ್ನೋದು ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೋಟಿಗಿಂತ ಅಮೌಂಟ್ ಆಗ್ತಿದ್ದಾರೆ, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದ್ರೆ ಬಟ್ ಮುಂದಿನ ದಿನಮಾನದಲ್ಲಿ ಈಗ ಕೋಟಿ ಖರ್ಚು ಮಾಡಿ ಮಿಲಿಯನ್ ಖರ್ಚು ಮಾಡಿದಂಥ ದುಡ್ಡು 1 ಸೆಕೆಂಡಲ್ಲಿ ಹೊಡೆದು ಬಿಡ್ತಾರೆ ಅವಾಗ. ಯಾಕಂದರೆ ಅಷ್ಟು ಇಂಪ್ರೂವ್ ಆಗುತ್ತೆ ಆ್ಯಕ್ಚುಲಿ ಬಂದ್ಬಿಟ್ಟು. ಇದು ಮೇನ್ ಇಂಪಾರ್ಟೆಂಟ್ ಆಗಿದ್ದರೆ ನೀವು ಅನ್ಬೋದು, ಬ್ರದರ್ AI ಅನ್ನೋದು ಫ್ರೀಯಾಗಿ ಸಿಗುತ್ತೆ, ಇದು ನಾವು ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದು? ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕ್ರೆ ಇದಕ್ಕೆ AI ಅನ್ನೋದು 2 ರೀತಿ ಕೂಡ ನೀವು ಯೂಸ್ ಮಾಡ್ಬೋದು. 2 ರೀತಿ ಅಂದರೆ ಒಂದು ಒಳ್ಳೆಯದಕ್ಕೂ ಕೂಡ ಯೂಸ್ ಆಗ್ಬೋದು, ಈ ಸೆಕೆಂಡ್ ಮಾಡ್ಬಿಟ್ಟು ಕೆಟ್ಟದ್ದು ಕೂಡ ಯೂಸ್ ಆಗ್ಬೋದು. ಯಾವ್ದಂದ್ರೆ AI ಮ್ಯಾಕ್ಸಿಮಮ್ ನೀವು ಏನಾದರೂ ಒಂದು ಸರ್ಚ್ ಮಾಡಿದ್ರೆ ಅದರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಬೇಗ ಇನ್ಫಾರ್ಮೇಷನ್ ಸಿಗುತ್ತೆ, ಬೇಗ ಮಾಹಿತಿ ಸಿಗುತ್ತೆ. ಅದರಿಂದ ನಾವು ಏನಾದರೂ ಯೂಸ್ ಮಾಡ್ಕೊಂಡು ಒಳ್ಳೆ ರೀತಿ ಒಂದು ಇಂಪ್ರೂವ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ ನಾವು ಏನೋ ಒಂದು ಸರ್ಚ್ ಮಾಡಿದ್ರು ಕೂಡ AI ಅನ್ನೋದು ಅಷ್ಟು ಸೇಫ್ ಇಲ್ಲ. ಮೊದಲು ಬಂದ್ಬಿಟ್ಟು ನಾವು ಏನಾದರೂ ನಮಗೆ ಯೂಸ್ ಆಗ್ಬೋದು, ಸೆಕೆಂಡ್ ನೋಟ್ ಅಷ್ಟು ಸೇಫ್ ಇಲ್ಲ. ಎಕ್ಸಾಂಪಲ್ ಈಗ ನಾನು ನಿಮಗೆ ಹೇಳ್ಬೇಕ್ರೆ, ಈಗ ನೀವು ಯಾವುದೊಂದು PUBG ರಿಲೇಟೆಡ್ ಆಗುತ್ತೆ, ಅದರ PUBG ರಿಲೇಟೆಡ್ ಯಾವುದೊಂದು ಗನ್ ಸರ್ಚ್ ಮಾಡಿದ್ರೆ ಗೂಗಲ್ ಇದರಲ್ಲಿ ಸರ್ಚ್ ಮಾಡಿದ್ರೆ, ಅದರಲ್ಲಿ ಸರ್ಚ್ ಮಾಡಿದ್ರೆ ಏನಾಗುತ್ತೆ, ಅದರ ರಿಲೇಟೆಡ್ ನಮಗೆ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ, ನಮಗೆ ಸಿಗುತ್ತೆ. ಅದೇ ಒಂದು ನಮ್ಮ ಇಂಡಿಯನ್ ಆರ್ಮಿ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ ಬಂದ್ಬಿಟ್ಟು ಒಬ್ಬ ಆರ್ಮಿ ಮ್ಯಾನ್, ಅವ್ರು ಏನಾದರೂ ಸರ್ಚ್ ಮಾಡಿದರೆ ಅದೇ ಗನ್ ಬಗ್ಗೆ ಸರ್ಚ್ ಮಾಡಿದ್ರೆ ಏನಾಗುತ್ತೆ, ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಯಾಕಂದರೆ ಅವ್ರು ಇಂಡಿಯನ್ ಆರ್ಮಿ. ಈ ರೀತಿ ಅಂದರೆ ನೀವು ತಿಳ್ಕೊಬೇಕು ಯಾವ ರೀತಿ ಅಂದರೆ AI ಅನ್ನೋದು 2 ರೀತಿ. ನಾವು ಸರ್ಚ್ ಮಾಡಿದಂಥ ಪ್ರತಿಯೊಂದು ಕೂಡ ಸೇಫ್ ಇರಲ್ಲ, ಅದು ಕೆಟ್ಟದ್ದು ಕೂಡ ಯೂಸ್ ಆಗ್ಬೋದು. ಡೇಟಾ ಎಷ್ಟೋ ಇದನ್ನಾಗಿದೆ, ಎಷ್ಟೋ ಇದನ್ನಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, AI ಅನ್ನೋದು ಬಳಸೋದು ಬಿಡೋದು ನಿಮ್ಮ ಇಷ್ಟ. ಆದ್ರೆ ಬಟ್ಟು ಎಲ್ಲರೂ ಕೂಡ ಪ್ರತಿದಿನ ಬಳಸಲೇಬೇಕು. ಯಾಕಂದರೆ ಮೊಬೈಲ್ ಡೇಟಾ ನಾವು ಆನ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಮೊಬೈಲ್ ಡೇಟಾ ಇಲ್ಲಾಂದ್ರೆ ನಮಗೆ ಏನೂ ನಡೆಯಲ್ಲ, ನಮ್ಮ ಕೆಲಸನೇ ಆಗಲ್ಲ. ಈ ರೀತಿ ಆಗುತ್ತೆ ಆ್ಯಕ್ಚುಲಿ ಉಂಟು, ನೀವು ಅರ್ಥ ಮಾಡ್ಕೊಳ್ಳಿ ಈ ರೀತಿ. ಆದ್ರೆ ಬಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಈ ಪ್ಲಾಟ್ಫಾರ್ಮ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಇವಾಗ ಫ್ರೀಯಾಗಿ ಕೊಡ್ತಾರೆ, ಮುಂದಿನ ದಿನಮಾನದಲ್ಲಿ ದುಡ್ಡು ಕಟ್ಟಲೇಬೇಕು, ಸಬ್ಸ್ಕ್ರಿಪ್ಷನ್ ತೊಗೊಲೇಬೇಕು. ಇವಾಗ ಎಷ್ಟು ಫ್ರೀ ಕೊಡ್ತಾರೆ ಅಂತ ನೀವು ಯೂಸ್ ಮಾಡ್ಬೋದು, ಆದ್ರೆ ಬಟ್ ಮುಂದಿನ ದಿನಮಾನದಲ್ಲಿ ಎಲ್ಲ ಕೊಡ್ಬೋದು. ಯಾಕಂದರೆ ಎಕ್ಸಾಂಪಲ್ ನೀವು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ, ಈ ಜಿಯೋದವರು ನಮಗೆ 1.5 ವರ್ಷ ಫ್ರೀಯಾಗಿ ಕೊಡ್ತಾರೆ. AI Pro, AI Gemini ಈ ರೀತಿ ಕೊಡ್ತಾ ಇದ್ದಾರೆ. ಅದರಲ್ಲಿ 2 TB ನಿಮಗೆ ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, 2 TB. ಅದರ ಅಷ್ಟು ನಮ್ಮ ಮೊಬೈಲ್ ಸ್ಟೋರೇಜ್ ಇಲ್ಲ, ನನ್ನ ಮೊಬೈಲ್ ಸ್ಟೋರೇಜ್ ಇಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು. ನಾನು ಮ್ಯಾಕ್ಸಿಮಮ್ 75 ರೂಪಾಯಿ ಅಮೌಂಟ್ ಕಟ್ಟಿ ಒಂದು ಮ್ಯಾಕ್ಸಿಮಮ್ 50 GB ಅದು ಇನ್ಕ್ಲೂಡ್ ಸ್ಟೋರೇಜ್ ತೊಗೋತೀನಿ, ಅದು ಇದರಲ್ಲಿ ಐಫೋನಲ್ಲಿ. ಅದ್ರ ಬಟ್ ಇಲ್ಲಿ ಫ್ರೀಯಾಗಿ 2 TB ಇದರಿಂದ ನೀವು ಏನು ಮಾಡ್ತೀವಿ, ಬೇರೆಗಾಗಿ ನಮ್ಮ ಡೇಟಾ ಎಲ್ಲ ಅದರಲ್ಲಿ ಮಾರ್ಕೊಂಡ್ಬಿಡ್ತೀವಿ. ಆದ್ರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳೋದು ಇಷ್ಟ, ಇನ್ನು ಯೂಸ್ ಮಾಡೋದು ಬೆಟ್ರೋ ಇಲ್ಲೋ ಬ್ರದರ್, ಅದನ್ನ ನೀವು ಕೇಳ್ಬೇಕಾದ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಆದ್ರೆ ಬಟ್ ನಿಮ್ಮ ಪರ್ಸನಲ್ಗಾಗಿ ಯೂಸ್ ಮಾಡೋಕೆ ಹೋಗ್ಬಿಡಿ.
ಜಸ್ಟ್ ಟೆಂಪ್ರವರಿ ನಿಮ್ಮ ಕೆಲಸಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನೋದು ಇದರಲ್ಲಿ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಸೇಫ್ ಇಲ್ಲ. ಮತ್ತು ಪರ್ಸನಲ್ ಫೋಟೋ ಅದು ಇದು ಯಾವುದೂ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳು ಆಲ್ಮೋಸ್ಟ್ ನಮ್ಮ ಲೇಡೀಸ್ಗೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮುಂದಿನ ದಿನದಲ್ಲಿ ಇವ್ರ ಡೇಟಾ ಮಾರ್ಕೊಳ್ಳೋದಂತ ಯಾರಿಗೆ ಹೇಳ್ಬೋದು, ಹೇಳೋಕ್ಕೆ ಚಾನ್ಸ್ ಇಲ್ಲ. ಮುಂದಿನ ದಿನದಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ಬ್ಲಾಕ್ ಮೇಲ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಐತಾನೆ ಆ ರೀತಿ ಮಾಡ್ಕೊಳ್ಳಬೇಡಿ. ಯಾಕಂದ್ರೆ ಒಮ್ಮೆ ಆದ್ರೆ ಮತ್ತೆ ವಾಪಸ್ ಸಿಗಲ್ಲ, ಅದಕ್ಕೋಸ್ಕರ ಐತೆ ಅಷ್ಟು. ಮತ್ತು ಅದ್ರ ಬಟ್ಟು ಇದು ಪರ್ಸನಲ್ ಡೇಟಾ ಅದೇ ರೀತಿ ಈ ರೀತಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಕೊಡಕ್ಕೆ ಹೋಗ್ಬಿಡಿ. ಅದ್ರ ಬಟ್ಟು ಟೆಂಪ್ರವರಿಗೆ ನಿಮಗೆ ಕೆಲಸಕ್ಕಾಗಿ ಯೂಸ್ ಮಾಡ್ಕೊಳ್ಳಿ, ಅದು ಬೆಸ್ಟ್ ಅಂತ ಹೇಳ್ಬೋದು. ಅನ್ನೋದು ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು. ಏನು ಫ್ರೀಯಾಗಿ ಸಿಗ್ತದೆ ಯೂಸ್ ಮಾಡಿ. ಮುಂದಿನ ದಿನಮಾನದಲ್ಲಿ ದುಡ್ಡು ಕಟ್ಟೋಂಗೆ ಬಂದರೆ ಅವಾಗ ಏನು ಮಾಡ್ತಾರೆ, ಅದಕ್ಕೋಸ್ಕರ ನೋಡಿ ನಿಮಗೆ ಒಳ್ಳೇದಕ್ಕಾದರೆ ಯೂಸ್ ಮಾಡಿ, ಕೆಟ್ಟದಕ್ಕೆ ಬಿಟ್ಬಿಡಿ ಅಂತ ಅಷ್ಟೇ. ಇದ್ರ ಬಿಟ್ಟರೆ ನಾನು ನಿಮಗೆ ಏನು ಹೇಳಲ್ಲ. ಇಷ್ಟೆಲ್ಲ ಹೇಳಿದ್ನಲ್ಲ ನಾನು ನಿಮಗೆ ಅನ್ಬೋದು, ಬ್ರದರ್ ಇವರೆಲ್ಲ ಟಾರ್ಗೆಟ್ ನಮ್ಮ ಇಂಡಿಯಾ ಮೇಲೆ ಯಾಕೆ? ನಮ್ಮ ಇಂಡಿಯಾದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ರತ್ನದ ಹಂಗೆ ಇದ್ದಂಗೆ. ಯಾಕಂದರೆ ಎಲ್ಲರ ಮೈಂಡ್ ಸೆಟ್ ಬೇರೆ ಬೇರೆ ರೀತಿ ಆಗ್ಲಿಕ್ಕೆ ನಮ್ಮಲ್ಲಿ ಕೆಲಸ ಅದು ತುಂಬ ಇರುತ್ತೆ, ಒಂದೇ ಇರಲ್ಲ. ಹಳ್ಳಿ ಲೈಫ್ ಅದು ಇದು ಸರ್ಚ್ ಮಾಡೋದು ತುಂಬ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಆದರೆ ನಾನು ನಿಮಗೆಲ್ಲರಿಗೂ ಹೇಳ್ಬೇಕಾದ್ರೆ ಟೆಂಪ್ರವರಿ ಆಗಿ ಯೂಸ್ ಮಾಡಿ, ಪರ್ಸನಲ್ ಆಗಿ ಯೂಸ್ ಮಾಡೋಕ್ಕೋಗ್ಬೇಡಿ. ನಿಮ್ಮ ಕೆಲಸಕ್ಕೆ ತುಂಬ ಬೆಸ್ಟ್. ಯಾಕಂದ್ರೆ 1 ಅವರ್ಸ್ 2 ಅವರ್ಸ್ ಆಗುವಂಥ ಕೆಲಸ ಕೇವಲ 30 ನಿಮಿಷ 10 ನಿಮಿಷದಲ್ಲಿ ಆಗುತ್ತೆ, ಒಳ್ಳೇದಾಗುತ್ತೆ. ಒಳ್ಳೇದಕ್ಕೆ ಮಾತ್ರ ಯೂಸ್ ಮಾಡಿ, ಪರ್ಸನಲ್ ಯೂಸ್ ಮಾಡೋಕ್ಕೋಗ್ಬೇಡಿ. ಎಲ್ಲರಿಗೂ ಹೇಳೋದಂತ ಆಯ್ತಾ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಅರ್ಥ ಆಯ್ತಲ್ಲ. ಯಾಕಂದರೆ AI ಯೂಸ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಯಾಕಂದರೆ ನಾನು ನಿಮ್ಗೆ ಸಜೆಷನ್ ಮಾಡೋದು ಯೂಸ್ ಮಾಡ್ಕೊಳ್ಳಿ, ಅದು ಬಿಟ್ಟು ನಿಮ್ಮ ಕೆಲಸಕ್ಕೆ ಯೂಸ್ ಮಾಡಿ, ಅದು ಬಿಟ್ಟು ಬೇರೆ ಎದಕ್ಕೂ ಯೂಸ್ ಮಾಡೋಕ್ಕೋಗ್ಬೇಡಿ ಪರ್ಸನಲ್ ಆಗಿ. ಯಾಕಂದರೆ ತುಂಬ ಡೇಂಜರ್ ಕೂಡ ಆಗ್ಬೋದು. ಯಾಕಂದರೆ ಇವಾಗ ನೀವು ಕ್ಲೌಡ್ ಸ್ಟೋರೇಜ್ ಸಿಗ್ತದೆ ಅಂದ ತಕ್ಷಣ ಫೋಟೋ ಅದು ಇದು ಸೇವ್ ಮಾಡಿದರೆ ಜಿಯೋ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ನೀವು ಫ್ರೀಯಾಗಿ ಸಿಗ್ತದೆ ಅಂತ ಹಾಕಿಬಿಡ್ತಾರೆ. ಅದ್ರ ಒಟ್ಟು ಮುಂದಿನ ದಿನಮಾನದಲ್ಲಿ ದುಡ್ಡು ಕಟ್ಟಬೇಕು. ಅದಕ್ಕೋಸ್ಕರ ಯಾರು ಕೂಡ ಫ್ರೀಯಾಗಿ ಕೊಡಲ್ಲ. ಆಲೋಚನೆ ಮಾಡಿ, ಯಾರಾದರೂ ದುಡ್ಡು ಇಲ್ಲದೆ ಫ್ರೀಯಾಗಿ ಕೊಡ್ತಾರೆ? ಯಾವ ಬ್ರ್ಯಾಂಡ್ ಅದು ಕೊಡ್ತಾರೆ ಫ್ರೀಯಾಗಿ? ಸಬ್ಸ್ಕ್ರಿಪ್ಷನ್ ಯಾವುದೇ ರೀತಿ ದುಡ್ಡು ಇಲ್ಲದೆ ಕೊಡ್ತಾ ಇದ್ದಾರೆ. 1 ವರ್ಷ 2 ವರ್ಷ ಕೊಡ್ತಾರೆ, ಅದು 30-40 ಸಾವಿರ ರೂಪಾಯಿ ಹೋಗುವಂಥ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ಕೇವಲ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರು ನಮ್ಮಿಂದ ಕದೀತಾ ಇದ್ದಾರೆ. ಇವಾಗ ಫ್ರೀಯಾಗಿ ಸಿಗ್ತಾಯಿದೆ ಅಂದ ತಕ್ಷಣ ನೀವು ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇದ್ದಂಥ ಮೈಂಡ್ ಎಲ್ಲ ನಾವು ಇವಾಗ ಶೇರ್ ಮಾಡ್ತಾ ಇದ್ದೀವಿ. ಆ AI ಇದೆ ಅಂದರೆ AI ಇವಾಗ ಎಲ್ಲ ಕಲೆಕ್ಟ್ ಮಾಡ್ತಾ ಇದೆ, ಎಲ್ಲ ಸ್ಟೋರ್ ಮಾಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಅವ್ರು ಏನಂತಾರೆ, ದುಡ್ಡು ಕಟ್ಟಿ ಅಂತ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ನೋಡಲೇಬೇಕು. ನಾವು ಚರ್ಚೆ ಮಾಡಿರಾಗಲ್ಲ. ಇಡೀ ನಮ್ಮ ಕರ್ನಾಟಕ ಜನ ಮನಸ್ಸು ಮಾಡಿದ್ರೆ ಆಗುತ್ತೆ. ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾದ ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ ಆಗುತ್ತೆ. ಸ್ವಲ್ಪ ನೋಡಿ ಯೂಸ್ ಮಾಡ್ಕೊಳ್ತಾ ಆಯ್ತಾ. ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಒಂದು ಹೇಳಿದ್ರೆ ಈ AI ರಿಲೇಟೆಡ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಆ ಒಂದು ಕಾರಣಕ್ಕೋಸ್ಕರ ನೀವೇನು ಮಾಡ್ಕೊ, ನಿಮ್ಮ ಫ್ರೆಂಡ್ಸ್ ತುಂಬ ಜನ ಯೂಸ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಈ ಒಂದು ಶೇರ್ ಮಾಡಬೇಕಾಯ್ತಾ. ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋದು ಮುಂಚೆ ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋ ಯಾವ ರೀತಿ ಅನಿಸೋದು ಕಮೆಂಟ್ ಮಾಡಿ ಮರಿಬೇಡಿ. ಅದ್ರ ಜೊತೆಗೆ